ಅದ್ದೂರಿಯಾಗಿ ನಡೆದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರೆ. ಗರುಡ ದೇವನ ಆಗಮನವಾಗ್ತಿದ್ದಂತೆ ಮೊಳಗಿದ ಜಯಘೋಷ. ತುಮಕೂರು ಜಿಲ್ಲೆಯ ಕುಂಕುಮನಹಳ್ಳಿ ಗ್ರಾಮದ ಸುತ್ತಮುತ್ತ ಗ್ರಾಮಸ್ಥರ ಆರಾಧ್ಯ ದೈವವಾದ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಈ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಜರುಗಲಿದೆ. ಜಾತ್ರಾ ಮಹೋತ್ಸವಕ್ಕೆ ಕುಂಕುಮನಹಳ್ಳಿ ಗ್ರಾಮ ಸೇರಿ ಕಮ್ಮತ್ನಹಳ್ಳಿ, ಮಲ್ಸಂದ್ರ, ಹೆಗ್ಗೆರೆ, ದೊಡ್ಡಸಾರಂಗಿ, ರಂಗಯ್ಯನಪಾಳ್ಯ ಸೇರಿ ಸುತ್ತಮುತ್ತಲ ಗ್ರಾಮವನ್ನ ಕಾಯ್ತಾ ಇರುವ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ತುಮಕೂರು, ಬೆಂಗಳೂರು ಸೇರಿ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು. ಇನ್ನು ಸುಮಾರು 5 ದಿನಗಳ ಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಜಾತ್ರಾ ಅಂಗವಾಗಿ ಹೋಮ, ಹವನ, ವಿಶೇಷ ಪೂಜೆ ಕೈಂಕರ್ಯಗಳು ಜರುಗಲಿದ್ವು. ಅಲ್ಲದೆ ಇಂದು ದೇಗುಲಕ್ಕೆ ಹಾಗೂ ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಮುಂಜಾನೆಯಿಂದ ಹೋಮ ನಡೆದಿದ್ದು, ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಗರುಡ ದೇವನ ಆಗಮನದೊಂದಿಗೆ ರಥ ಎಳೆಯಲಾಯಿತು. ಗರುಡ ದೇವ ರಥದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿದ ಬಳಿಕ ರಥೋತ್ಸವ ಜರುಗುವುದು ವಿಶೇಷವಾಗಿತ್ತು. ರಥ ಎಳೆಯುತ್ತಿದ್ದಂತೆ ಭಕ್ತರು ಬಾಳೆಹಣ್ಣು ದವನ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡ್ರು. ರಾಮನವಮಿಗೆ ವರ್ಷಕೊಂದಲ ರಥೋತ್ಸವ ಆಗಿದೆ. ಬೆಳಗ್ಗೆ ನವಮಿ ಅಭಿಷೇಕ ಮಾಡಿದ್ದೀವಿ. ಆಮೇಲೆ ಉತ್ಸವ ಕಾರ್ಯಕ್ರಮ ಮೆರವಣಿಗೆ ಮಾಡಿದ್ದೀವಿ. ಗ್ರಾಮದಲ್ಲಿ ಇದು ರಥೋತ್ಸವ ಮಾಡ್ತಾ ಇದ್ದೀವಿ. ವಿಶೇಷವಾದಂತಂದ್ರೆ ಶ್ರೀರಾಮನವಮಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಇಲ್ಲಿ ಶ್ರೀರಾಮನವಮಿ ಜಾತ್ರೆ ಮಾಡ್ತಾ ಇದ್ದೀವಿ. ವಿಶೇಷ ಅಂತಂದ್ರೆ ಅದೇನೆ, ನಂಬಿಕೆ ಇರೋರಿಗೆ ದೇವರು ಒಳ್ಳೇದು ಮಾಡಿದ್ದಾನೆ. ಹೆಸರುವಾಸಿಗೆ ಪ್ರಸಿದ್ಧವಾಗಿ ಹೆಸರಾಗಿದೆ ದೇವರು. ಜಾತ್ರೆ 5 ದಿವಸ ನಡೆಯುತ್ತೆ. ಅಲ್ಲಿಗೆ ಇದು ಶುಕ್ರವಾರ ಸ್ಟಾರ್ಟ್ ಆಗಿದೆ. ಶುಕ್ರವಾರ ಅಭಿಷೇಕ ಮಾಡಿದ್ದೀವಿ. ಅಭಿಷೇಕ ಒಂದು ಶಾಂತಿ ಹೋಮ ಮಾಡಿದ್ದೀವಿ. ಮತ್ತು ಮಂಗಳವಾರ ಶನಿವಾರ ಕಲ್ಯಾಣೋತ್ಸವ ಮಾಡಿದ್ದೀವಿ. ಸ್ವಾಮಿಗೆ ಕಲ್ಯಾಣೋತ್ಸವ. ಇನ್ನು ಇವತ್ತು ರಥೋತ್ಸವ. ಇನ್ನು ನಾಳೆಗೆ ಇಲ್ಲಿ ಕೊಲ್ಲಾಪುರದಮ್ಮ ಮಲ್ಸಂದ್ರದಮ್ಮ ದೇವತೆಗಳು ಬರ್ತವೆ. 4 ದೇವರು ಉತ್ಸವ ಮಾಡ್ತೀವಿ. ಮತ್ತು ಇನ್ನು ಮಾರನೇ ದಿವಸ ದೇವ್ರು ಕಳಿಸ್ಕೊಡ್ತೀವಿ. ಆಮೇಲೆ ಮತ್ತೆ ಇಲ್ಲಿ ಮನೆಗೆ ಶಯನೋತ್ಸವ ಅಂತ ಮಂಗಳವಾರ ಸಂಜೆ ಶಯನೋತ್ಸವ ಮಾಡ್ತೀವಿ ಅಂತೇಳಿ ಗ್ರಾಮ ಪಂಚಾಯತಿ ಮೆಂಬರು. ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆದಿದೆ. ಭಕ್ತಾದಿಗಳೆಲ್ಲ ಭಾಳ ಖುಷಿಪಟ್ಟಿದ್ದಾರೆ. ನಮಗೂ ವರ್ಷ ಯಾವುದೇ ಥರ ಇದಿಲ್ದಲೇ ಈ ಸ್ವಾಮಿ ಕಾರ್ಯ ನಡೆಯುತ್ತೆ. ಅದಕ್ಕೆ ನಮಗೂ ಎಲ್ಲ ತುಂಬ ಖುಷಿಯಾಗಿದೆ. ಎಲ್ಲ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಂತೀವಿ ಅಂತ ಹೇಳಿ ಅಷ್ಟೇ ಹೇಳೋದು. ಬರ್ತಾ ಇದ್ದೀವಿ. ನಮ್ಮದು ಇಲ್ಲಿ ಮದುವೆ ಆಗಿರೋ ಇದೇ ಊರು. ಮಕ್ಕಳು ಮೊಮ್ಮಕ್ಕಳೆಲ್ಲ ಇದೇ ಊರೇ. ದೇವ್ರನ್ನ ನರಸಿಂಹಪ್ಪನ ಇದು ಮಾಡ್ಕೊಂಡ್ರೆ ಕೈಯೇ ಬಿಡಲ್ಲ. ಪುರಾತನ ಕಾಲದ್ದು 5ನೇ ಕ್ಲಾಸ್ ಸ್ಟಾರ್ಟ್ ಆಗಿರೋ ಇವತ್ತು ನಾನು ನಿಲ್ಲಿಸಿಲ್ಲ. ಜಾತ್ರೆಗೆ ಬರೋದು ತುಂಬ ಒಳ್ಳೆಯದಾಗುತ್ತೆ. ಊರೂರ್ಗೂ ಎತ್ಕೊಂಡೇ ಹೋಗಬೇಕು. ಯಾವುದೇ ಕಾರಣಕ್ಕೂ ಗಾಡಿ ಹತ್ತಲ್ಲ. ಹೊಸ ಗಾಡಿ ತಂದು ನಿಲ್ಲಿಸು ಹತ್ತಲ್ಲ. ಅಂಥ ಪೌರುಷ ಇದು ನಮ್ಮ ನರಸಿಂಹಸ್ವಾಮಿಗೆ. ನಾವು ಇಷ್ಟೊಂದು ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದ್ದೀವಿ. ಗ್ರಾಮ ದೇವತೆ ಹೇಳಿದಷ್ಟೇ. ಇನ್ನು ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಜೊತೆಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ಭಕ್ತರಿಗೆ ವಿತರಿಸಲಾಯಿತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.